ಇದು ರಿಪಬ್ಲಿಕ್ ಕನ್ನಡದ ಮೋಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಲಿಂಗಾಯತ ಧರ್ಮವನ್ನ ಪಾಲಿಸ್ತಾ ಇರುವಂತಹ ರೇಣುಕಾ ಸ್ವಾಮಿ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಬಿತ್ತರಿಸಿತು. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಲಿಂಗಾಯತ ಪರಂಪರೆ ಅನುಸರಿಸುತ್ತಿರುವಂತಹ ರೇಣುಕಾ ಸ್ವಾಮಿ ಅವರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮನೆಯಲ್ಲಿದೆ ಪ್ರತ್ಯೇಕ ಕೋಣೆ. ರೇಣುಕಾ ಸ್ವಾಮಿ ಮನೆಗೆ ಭೇಟಿಯನ್ನ ನೀಡ್ತಾ ಇದ್ರು ಸ್ವಾಮೀಜಿಗಳು. ಪಂಚಪೀಠದ ಜಗದ್ಗುರುಗಳಿಗೆ ಮೀಸಲಾಗಿರುವಂತಹ ಕೊಠಡಿ ಇದು. ಪೂಜೆ ಪುನಸ್ಕಾರ ಹಾಗೆ ದೇವರ ಭಕ್ತರಾಗಿದ್ದಾರೆ ರೇಣುಕಾ ಸ್ವಾಮಿಯವರು. ನೋಡಿ, ಲಿಂಗಾಯತ ಪರಂಪರೆಯನ್ನ ಅನುಸರಿಸ್ತಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಕೂಡ ಕೊಟ್ಟಿತ್ತು. ಈ ಹಿಂದೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರದಲ್ಲಿ ತೊಡಕೊಳ್ತಾ ಇದ್ರು ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ರೇಣುಕಾ ಸ್ವಾಮಿಯವರು. ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರು ಅವರ ಮನೆಯಲ್ಲಿ ಪ್ರತ್ಯೇಕವಾದ ಕೋಣೆ ವ್ಯವಸ್ಥೆ ಕೂಡ ಇರುವಂಥದ್ದು. ಸ್ವಾಮೀಜಿಗಳು ಕೂಡ ಆಗಾಗ ಭೇಟಿಯನ್ನು ಕೊಡ್ತಾ ಇದ್ರು. ಪಂಚಮಪೀಠದ ಜಗದ್ಗುರುಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ರು ಅವರ ಮನೆಗೆ. ಸೊ ಆ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಈಗ ಬ್ರಹ್ಮಪುರಿ ಶ್ರೀಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಬಹಳಷ್ಟು ಕಡೆ ನಡೀತಾ ಇದ್ದಾವೆ. ಇದನ್ನು ಸರಿಯಾದಂಥ ರೀತಿಯಲ್ಲಿ ಯಾವುದೇ ಪಕ್ಷದ ಸರ್ಕಾರಗಳಿರ್ಬೋದು, ಯಾವುದೇ ರಾಜಕಾರಣಿಗಳಿರ್ಬೋದು, ಆದರೆ ಇಂಥ ಘಟನೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸೋದಷ್ಟೇ ಅಲ್ಲ, ತಪ್ಪು ಮಾಡಿದಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕನ್ನುವಂಥದ್ದು ಕೂಡ ನಮ್ಮ ಒಳಗಿನ ಒಂದು ಧ್ವನಿಯಾಗಿದೆ. ಈಗಾಗಲೇ ನಿಜವಾಗಲೂ ಪೊಲೀಸ್ ಇಲಾಖೆ ರೇಣುಕಸ್ವಾಮಿ ಅವರ ಕೊನೆಯ ಹಿನ್ನೆಲೆಯಲ್ಲಿ ಬೇಕಾದಷ್ಟು. ಇದು ರಿಪಬ್ಲಿಕ್ ಕನ್ನಡದ ಮೋಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಲಿಂಗಾಯತ ಧರ್ಮವನ್ನ ಪಾಲಿಸ್ತಾ ಇರುವಂತಹ ರೇಣುಕಾ ಸ್ವಾಮಿ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಬಂಧಪಟ್ಟಂತೆ ವರದಿ ಕೂಡ ಬಿತ್ತರಿಸಿತು. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಲಿಂಗಾಯತ ಪರಂಪರೆ ಅನುಸರಿಸುತ್ತಿರುವಂತಹ ರೇಣುಕಾ ಸ್ವಾಮಿ ಅವರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮನೆಯಲ್ಲಿದೆ ಪ್ರತ್ಯೇಕ ಕೋಣೆ. ರೇಣುಕಾ ಸ್ವಾಮಿ ಮನೆಗೆ ಭೇಟಿಯನ್ನ ನೀಡ್ತಾ ಇದ್ರು ಸ್ವಾಮೀಜಿಗಳು. ಪಂಚಪೀಠದ ಜಗದ್ಗುರುಗಳಿಗೆ ಮೀಸಲಾಗಿರುವಂತಹ ಕೊಠಡಿ ಇದು. ಪೂಜೆ ಪುನಸ್ಕಾರ ಹಾಗೆ ದೇವರ ಭಕ್ತರಾಗಿದ್ದಾರೆ ರೇಣುಕಾ ಸ್ವಾಮಿಯವರು. ನೋಡಿ, ಲಿಂಗಾಯತ ಪರಂಪರೆಯನ್ನ ಅನುಸರಿಸ್ತಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಕೂಡ ಕೊಟ್ಟಿತ್ತು. ಈ ಹಿಂದೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರದಲ್ಲಿ ತೊಡಕೊಳ್ತಾ ಇದ್ರು ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ರೇಣುಕಾ ಸ್ವಾಮಿಯವರು. ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರು ಅವರ ಮನೆಯಲ್ಲಿ ಪ್ರತ್ಯೇಕವಾದ ಕೋಣೆ ವ್ಯವಸ್ಥೆ ಕೂಡ ಇರುವಂಥದ್ದು. ಸ್ವಾಮೀಜಿಗಳು ಕೂಡ ಆಗಾಗ ಭೇಟಿಯನ್ನು ಕೊಡ್ತಾ ಇದ್ರು. ಪಂಚಮಪೀಠದ ಜಗದ್ಗುರುಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ರು ಅವರ ಮನೆಗೆ. ಸೊ ಆ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಈಗ ಬ್ರಹ್ಮಪುರಿ ಶ್ರೀಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಬಹಳಷ್ಟು ಕಡೆ ನಡೀತಾ ಇದ್ದಾವೆ. ಇದನ್ನು ಸರಿಯಾದಂಥ ರೀತಿಯಲ್ಲಿ ಯಾವುದೇ ಪಕ್ಷದ ಸರ್ಕಾರಗಳಿರ್ಬೋದು, ಯಾವುದೇ ರಾಜಕಾರಣಿಗಳಿರ್ಬೋದು, ಆದರೆ ಇಂಥ ಘಟನೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸೋದಷ್ಟೇ ಅಲ್ಲ, ತಪ್ಪು ಮಾಡಿದಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕನ್ನುವಂಥದ್ದು ಕೂಡ ನಮ್ಮ ಒಳಗಿನ ಒಂದು ಧ್ವನಿಯಾಗಿದೆ. ಈಗಾಗಲೇ ನಿಜವಾಗಲೂ ಪೊಲೀಸ್ ಇಲಾಖೆ ರೇಣುಕಸ್ವಾಮಿ ಅವರ ಕೊನೆಯ ಹಿನ್ನೆಲೆಯಲ್ಲಿ ಬೇಕಾದ